ಜನರಕ್ಷಕ ಸುದ್ದಿ ಮನೆಯಿಂದ ನಾಗನಾಥ್ ನೋಡಿ ವೀಕ್ಷಕರೇ, ಇವತ್ತು ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ ನಮ್ಮ ಬಾಗೇಪಲ್ಲಿ ತಾಲೂಕು ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯವರು. ಪ್ರತಿ ತಿಂಗಳು ನಡೆದಂಗೆ ಈ ರೀತಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯಿಂದ ಒಂದು ಸಭೆ ನಡೀತಾ ಇದೆ. ಈ ಬರಗಾಲ ಪರಿಸ್ಥಿತಿಯಲ್ಲಿ ನೀರಿನ ಬವಣೆ ಯಾವ ರೀತಿ ಮಾಡಬೇಕು ಅಂತ ಪಿ ಡಿ ಒಗಳಿಗೆ ಎಲ್ಲ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್ ತಗೊಂಡು ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿ ಯಾವ್ಯಾವ ಗ್ರಾಮ ಪಂಚಾಯತಿಯಿಂದ ಏನು ಪ್ರಾಬ್ಲಮ್ಸ್ ಇದೆ, ಆರ್ ಒ ವಾಟರ್ ಪ್ಲಾಂಟ್ಸು ಸರಿಯಾಗಿ ನಡೀತಾ ಇದೆಯಾ ಇಲ್ವಾ ಅನ್ನೋ ಒಂದು ಇದನ್ನು ಚರ್ಚಿಸಿ ಯಾವ ಯಾವ ಹಳ್ಳಿಗಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ದಯವಿಟ್ಟು ನನಗೆ ತಿಳಿಸಿ ಅಂತ ಒಂದು ಮೀಟಿಂಗ್ ಮಾಡ್ತಾಯಿದ್ದಾರೆ. ಮತ್ತು ಈ ಬರ ಪರಿಸ್ಥಿತಿ ಆಗಿರುವಂತಹ ಈ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ರೈತರಿಗೆ ಯಾವ ರೀತಿ ನಮ್ಮ ಸರ್ಕಾರ ಏನು ಬೆಳೆ ಬೆಳೀದೇ ಇದ್ರೂ ರೈತರಿಗೆ ಸಹಾಯಸ್ತ ನೀಡ್ತಾ ಇದೆ. ತರಿಗೆ ಒಂದು ಸರಿ ಮತ್ತು ಕೃಷಿಗೆ ಒಂದು ರೀತಿ ಇದೆ ಅಂತಂದ್ಬಿಟ್ಟು ರೈತರಿಗೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇದೆ ಅಂತಂದ್ಬಿಟ್ಟು ರೈತರಿಗೆ ತಿಳಿಸ್ತಾ ಇದ್ದಾರೆ. ಮತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಏನು ಅಫಿಷಿಯಲ್ಸ್ ಇದ್ದಾರೆ, ಕೆಲವು ಪಿ ಡಿ ಒಗಳು ಏನು ಈ ಸಭೆಗೆ ಗೈರು ಹಾಜರಾಗಿರ್ತಾರೆ ಅವರಿಗೆ ಕಟ್ಟುನಿಟ್ಟಾಗಿ ಒಂದು ನೋಟಿಷನ್ ಇಶ್ಯೂ ಮಾಡಿ ಅಂತಂದ್ಬಿಟ್ಟು ಕೂಡ ಹೇಳಿಕೆ ನೀಡಿರುತ್ತಾರೆ ವೀಕ್ಷಕರೇ. ಹಾಗೂ ಈ ಸಭೆಗೆ ಬಂದಿರ್ತಕ್ಕಂಥ ಎಲ್ಲ ಪಿ ಡಿ ಒಗಳಿಗೂ 24ನೇ ತಾರೀಕಿಗೆ ಏನು ನಮ್ಮ ಮದುವೆಗಳಿದೆಯಾ, ಉಚಿತ ಸಾಮೂಹಿಕ ಮದುವೆಗಳಿಗೆ ದಯವಿಟ್ಟು ತಾವು ಬರಬೇಕು ಅಂತ ಸಮಾರಂಭಕ್ಕೆ ಆಹ್ವಾನವನ್ನು ನೀಡಿರುತ್ತಾರೆ ವೀಕ್ಷಕರೇ. ಈಗ ನೀರು ಮೇನ್ ಇಂಪಾರ್ಟೆಂಟ್ ಜೊತೆ ಮಾತಾಡಿದ್ದೀನಿ. ಮತ್ತಮ್ಮ ರಾಮಜನ್ ಏನಾಗಿದೆಯಮ್ಮ? ಅಲ್ಲಮ್ಮ ನನ್ನಲ್ಲಮ್ಮ ನಿಮ್ಮ ಪ್ರೋಗ್ರೆಸ್ ಎಷ್ಟು ಪರ್ಸೆಂಟ್? ಈಗ ಏಪ್ರಿಲಿಂದ ಲೆಕ್ಕ ಇರ್ತವೆ. ಏಪ್ರಿಲ್, ಮೇ, ಜೂನ್, ಜುಲೈ 4ನೇ ತಿಂಗಳಲ್ಲಿ 5ನೇ ತಿಂಗಳಲ್ಲಿ ನಾವು ನಡೀತಾ ಇದ್ದೀವಿ. 5 ತಿಂಗಳಿಗೆ ಏನೇನು ಪ್ರೋಗ್ರೆಸ್ ಆಗಿದೆ? ಎಷ್ಟು ಪ್ರೋಗ್ರೆಸ್ ಆಗಿದೆ? 4 ಲಕ್ಷ ಟಾರ್ಗೆಟ್ ಇದೆ. 4 ಲಕ್ಷ ಟಾರ್ಗೆಟ್ ಮ್ಯಾಂಡೇಸ್. ಅದಕ್ಕೆ ಇವಾಗ 4,500 ಅಷ್ಟೇ ಮ್ಯಾಂಡೇಸ್ $10% ಬರಲ್ಲ. 10% ಆದರೆ 1% ಅಲ್ಲಿ ಸರ್. ಆ್ಯಕ್ಚುಲಿ BPG ನಮಗೆ ಅದಕ್ಕಿಂತ ಮುಂಚೆ ನಮ್ಮ ಟಾರ್ಗೆಟ್ ಕಡಿಮೆ ಕೊಟ್ಟಿದ್ದೀವಿ. ಸಡನ್ 4 ಲಕ್ಷ ರೈಸ್ ಮಾಡಿದ್ದೀವಿ ಸರ್. ಸೊ ಬಟ್ ಈ ಸರಿ ನಾವು ಫೋಕಸ್ ಮಾಡಿ ಅಲ್ಲ, ನೀವು ಪಿ ಡಿ ಒಸ್ಗೆ ಟಾರ್ಗೆಟ್ ಕೊಡಮ್ಮ, ಏನೇನು ವರ್ಕು ಹಿಂಗೆ ಮಾಡ್ಬೋದು ಅಂತ. ಪಿ ಡಿ ಒಸ್ಗೆ ಏನಾಗಿದೆ, ಈಗ ಕನ್ಫ್ಯೂಷನ್ ಇದ್ದಾರೆ. ನರೇಗಾಗೂ ರಾಮಜಿ ಯಾವ ಹೆಂಗೆ ಅಂತ ಅವ್ರು ಕನ್ಫ್ಯೂಸ್ ಅಂತ ಫ್ಲ್ಯಾಟ್ ಇಲ್ಲ. ಅವರು ನೀವು ಕರ್ಸ್ಕೊಂಡು ಒಂದೇ ಮೀಟಿಂಗ್ ಮಾಡಿ ತಗೊಂಡೋಗುತ್ತೆ. ನೀವು ಸ್ವಲ್ಪ ಕರ್ಸ್ಕೊಡಿ. ಎಲ್ಲರೂ ಕೂಡ DP ವೈಸ್ ನಾನು ಟಾರ್ಗೆಟು ಅದು ಕೊಡಮ್ಮ, ಟಾರ್ಗೆಟ್ ಕೊಡಮ್ಮ. ನಾನು ಈಗ ಆಗಬೇಕು ಸ್ವಲ್ಪ ಬಂದೆ ಗಡಿಮಲ್ಲಿ ಈ ತಿರುಪತಿ ತಿರುಮಲ ದೇವರದ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮಾನ್ಯರು ತಾವೆಲ್ಲ ಬನ್ನಿ ಆಗಮಿಸ್ಬೇಕು. ಓಕೆ. Chef support.
ಈ ದಿನ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ಕರೆದಿದ್ದು ಇನ್ನೊಂದು ಸ್ವಲ್ಪ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯನ್ನು ಕರೆದಿದ್ದು ಸುಮಾರಾಗಿ ಬಾಗೇಪಲ್ಲಿ ಚೇಳೂರಿನಲ್ಲಿ 22 ಹೊಸ ಬೋರ್ವೆಲ್ ಅವಶ್ಯಕತೆ ಇದೆ, 8 ರೀಡ್ರಿಲ್ ಮಾಡುವಂಥದ್ದು ಅವಶ್ಯಕತೆ ಇದೆ, 2 ರೀಫ್ರೆಶ್ ಮಾಡುವಂಥದ್ದಿದೆ. ಆಲ್ಮೋಸ್ಟ್ ಅಂಥ ಸಮಸ್ಯೆ ಇಲ್ಲೂ ಇಲ್ಲ. ಒಂದು 4ರಿಂದ 5 ಟ್ಯಾಂಕರ್ ಸಪ್ಲೈ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಹೊಸ ಬೋರ್ಸ್ ಆಗಿಬಿಟ್ಟು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಮತ್ತು ಮೇವಿನ ಬಗ್ಗೆ ಮಾತಾಡಿದ್ರೆ ಮೇವೆಲ್ಲಿ ಸಮಸ್ಯೆ ಇಲ್ಲ. ಮತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಈ ಪ್ರಿವೆಂಟೆಡ್ ಇದು ಬೆಲೆ ಹಿಡಿದಿರ ಇದ್ದರೆ ಜಮೀನು ನಾವೊಂದು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ವಿ. ಸುಮಾರು ಬಾಗೇಪಲ್ಲಿಗೆ ಇವತ್ತು 26 ಕೋಟಿ 62,62,75,000 ರೂಪಾಯಿ ಬಂದಿದೆ. ಅಂದರೆ ಜೋಳ 1 ಎಕರೆಗೆ ಅವ್ನ ಬೆಲೆ ಇಟ್ಟಿಲ್ಲ ಅಂದರೂ 1 ಎಕರೆಗೆ 6,850 ರೂಪಾಯಿ ಕೊಡ್ತಾಯಿದ್ದೀವಿ. ನೆಲಗಡಲೆ ಅವನು ಬಿತ್ತನೆ ಮಾಡಿಲ್ಲ ಅಂದರು ಇನ್ಶೂರೆನ್ಸ್ ಕಟ್ಟಿದ್ರೆ 6,612 ಕಟ್ತಾಯಿದ್ದೀವಿ. ಇಷ್ಟು ಅಮೌಂಟ್ ಅವ್ರಿಗೆ ಈ ಬರೀ 2 ತಾಲೂಕುಗಳಿಂದ 27 ಕೋಟಿ ಹೆಚ್ಚು ಕಮ್ಮಿ ಆಲ್ರೆಡಿ ನಮ್ಮ ಕ್ಲಿಯರ್ ಆಗಿದೆ. ಗೌರ್ಮೆಂಟ್ OM ಆಗಿದೆ. ಇದು ಹೆಚ್ಚು ಕಮ್ಮಿ ಹೋದ ವರ್ಷಕ್ಕೆ ಇದು ಮಾಡಿದರೆ ಒಂದು 75-80% ಕ್ಲೈಮ್ ಆಗಿರೋದ್ರಿಂದ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗುತ್ತದೆ. ಮತ್ತು ಮಳೆ ಪ್ರಮಾಣ ವಾಡಿಕೆಗಿಂತ ಇನ್ನೂ 23% ಶಾರ್ಟೇಜಲ್ಲೇ ಇದ್ದೀವಿ ನಾವೀಗ. ಇದರಿಂದ ಮುಂದಿನ ದಿವಸದಲ್ಲಿ ಕುಡಿಯೋ ನೀರಿನ ಅಭಾವ ಜಾಸ್ತಿ ಆಗ್ಬೋದು. ಈಗ ಜಾನುವಾರು ತೊಟ್ಟಿಲು ಎಲ್ಲೆಲ್ಲಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಇಲ್ಲೊಂದು ಇಲ್ಲದೇ ಇರೋ ಜಾನುವಾರು ತೊಟ್ಟಿಲು ಮಾಡಬೇಕು ಅಂತ ಹೇಳಿದ್ದೀವಿ. ಆಲ್ಮೋಸ್ಟ್ ಪ್ರಿಕಾಷನರಿ ಏನು ತಗೋಬೇಕೋ ನಾವು ನಮ್ಮ ಅಧಿಕಾರಿಗಳು ಆ ಕ್ರಮ ತಗೋತಾ ಇದ್ದೀವಿ. ವಿಧಾನಸಭಾ ಕಲಾಪ ನಡೆದಿದ್ರು ಸಿ ಶೆಟ್ಟಿ ಆದ್ರೂ ಟಾಸ್ಕ್ ಫೋರ್ಸ್ ಸ್ಥಳೀಯವಾಗಿ ಕೆಲವೊಂದು ಅಧಿಕಾರಿಗಳು ಈಗ ಅದು ಬೆಳಗ್ಗೆ ನಾನು ಕರೆದಿದ್ದೆ 11 ಗಂಟೆಗೆ. ನಂದು ಒಂದು ಕ್ವಶನ್ ರೈಸ್ ಆಗುತ್ತೆ. ಗೂಳೂರು ಹೋಬಳಿಯಲ್ಲಿ ವಸತಿ ಶಾಲೆಯ ಪ್ರಾರಂಭದ ಬಗ್ಗೆ ಸ್ಟಾರ್ ಆಗಿತ್ತು ಕ್ವಶನ್ನು. ಅದನ್ನು ನಾನು ಅಸೆಂಬ್ಲಿಯಲ್ಲಿ ಅದನ್ನು ಮಾತನಾಡೋಕ್ಕಲ್ಲಿದ್ದೆ. ಈಗ ಬಂದೆ, ಸ್ವಲ್ಪ ಟೈಮಿಂಗಿಂದ ಬಂದಿಲ್ಲ. ಆದರೂ 3 PDOs ಬಂದಿಲ್ಲ ಅಂದರು. ಈಗಲೇ ನೋಟಿಸ್ ಕೊಡ್ತಾ ಇದ್ದೀವಿ. CEOಗೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳೋಕ್ಕಾಗಿ ಕಲಿಸ್ಕೊಡ್ತಾ ಇದ್ದೀವಿ. ಉಚಿತ ಸಾಮಗ್ರಿಗಳು ಎಷ್ಟಾಗಿದೆ? 125 ಸದ್ಯಕ್ಕಾಗಿದೆ. 125 ಜನರಿಗೆ ಇವತ್ತು ಬಟ್ಟೆ ಕಾಲನ್ನೆಲ್ಲ ವಿತರಣೆ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 130-140 ಬರ್ಬೋದು. ಬರೋ ಆಗಸ್ಟ್ 24 ತಾರೀಕು ವೈಭವ ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟು ಹಸುನು ಕೊಡ್ತಾಯಿದ್ದೀವಿ. ಇವೆಲ್ಲ ಒಳ್ಳೆ ಏನು ಯಾವುದೇ ಒಂದು ವೈಭವ ಕೊಟ್ಟದ್ರಲ್ಲಿ ಯಾವುದೇ ಕಡಿಮೆ ಮಾಡಿಲ್ಲ. ಒಳ್ಳೆ ಟೆಂಟ್ ಹೌಸು ತಿರುಪತಿಯಿಂದ ದೇವ್ರ ತಂದು ಕಲ್ಯಾಣೋತ್ಸವ ಮಾಡಿ ಆ ಕಲ್ಯಾಣೋತ್ಸವ ಆ ಮಕ್ಕಳಿಗೆ ಇದು ಮಾಡಿ ಒಳ್ಳೆ ಇವತ್ತು ನನಯಲ್ಲದೆ ಇವತ್ತು ಒಂದೊಂದು ವಧುವಿಗೆ ಶಾರಿನೇ 6,000 ರೂಪಾಯಿ ಒಂದೊಂದು ವಧು ಶಾರಿಗೆ. ಏನು ನಮ್ಮ ಮನೆಗಳಲ್ಲಿ ಏನು ತೆಕ್ಕೊಡ್ತಾರೆ ಅಂಥದ್ದೇ ತೆಕ್ಕೊಡ್ತಾ ಇರೋದು. ಗಂಡು ಮಕ್ಕಳಿಗೂ ರೇಷ್ಮೆ ಬಟ್ಟೆನೇ ತೆಕ್ಕೊಡ್ತಾ ಇರೋದು. ಊಟದ ವ್ಯವಸ್ಥೆ ಅಂತೂ ಒಂದು ಊಟ ಹೆಚ್ಚು ಕಮ್ಮಿ 26 ಐಟಮ್ ಎಲ್ಲ ಬಡಿಸೋದು. ಒಂದು ಊಟ 550 ರೂಪಾಯಿ ಖರ್ಚು ಮಾಡ್ತೀವಿ. ಯಾವುದರಲ್ಲೂ ಅವ್ರು ಕಡಿಮೆ ಇಲ್ಲದೆ ಇರೋ ರೀತಿಯಲ್ಲಿ ನಾವಿವತ್ತು ಇಡೀ ಕ್ಷೇತ್ರ ತುಂಬ ಅರಿಶಿನ ಕುಂಕುಮ ಕೊಟ್ಟು ಎಲ್ಲರೂ ಈ ಮದುವೆ ಕರೀತಾ ಇದ್ದೀವಿ. ಅವರಿಗೆ ಆ ವಧುವರಿಗೆ ಭಗವಂತ ಒಳ್ಳೆಯದು ಮಾಡಬೇಕು, ಅವರೆಲ್ಲ ಒಂದು ಆಶೀರ್ವಾದ ಮಾಡಬೇಕು, ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅತಿಥಿಗಳು ಯಾರು? ಅತಿಥಿಗಳು ನಾನು ಈ ಸಾಮೂಹಿಕ ಕಾರ್ಯಕ್ರಮ ಅತಿಥಿಗಳು ಜಾಸ್ತಿ ಕರೆಯಲ್ಲ. ಯಾಕಂದರೆ ನಾವು ಅತಿಥಿಗಳನ್ನ ಕರೆದ್ರೆ ಪಾಪ ಇವರಿಗೆ ನಾವು ಪ್ರಿಫರೆನ್ಸ್ ಕೊಡೋಕ್ಕಾಗಲ್ಲ. ಅದರಿಂದ ನಾನು ಸುಮ್ಮನೆ ಕರೆದು ಬಂದರೆ ಬರಲಿ ಅಂತ ಸುಮ್ಮನೆ ಕೇಳಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳ ತಮ್ಮ DK ಸುರೇಶ್ ಅವ್ರನ್ನ ಕರೆದಿದ್ದೀನಿ. ನಮ್ಮ ಈ ಭಾಗದ ಸಮಾಜ ಕಲ್ಯಾಣ ಸಚಿವರಾದಂಥ KH ಮುನಿಯಪ್ಪನಿಗೆ ಫ್ರೀ ಇದ್ದರೆ ಬನ್ನಿ ಅಂತ. ಮತ್ತು ಈ ಭಾಗದ ಉಸ್ತುವಾರಿ ಸಚಿವ ಬೈತು ಸುರೇಶ್ ಅವ್ರಿಗೆ ಬನ್ನಿ ಅಂತ ಕರೆದಿದ್ದೀನಿ. ನಾನು ಅಥೆಂಟಿಕ್ಕಾಗಿ ಕಾರ್ಡ್ ಮಾಡಿಸೋದು, ಇನ್ವಿಟೇಷನ್ ಮಾಡಿಸೋದು, ಯಾರಿಗೆ ಕೊಡೋದು ನಮ್ಮ ಪದ್ಧತಿ ಇಲ್ಲ. ಇದು ಸಾಮೂಹಿಕವಾಗಿ ಸಾಮೂಹಿಕವಾಗಿ ಬಂದವರು ಬರ್ಬೋದು, ಓದ್ಬೋದು. ಇದುವರೆಗೆ ಎಷ್ಟು ಮದುವೆ ಮಾಡ್ತೀವಿ? ಇದುವರೆಗೂ ಹೆಚ್ಚು ಕಮ್ಮಿ 8,312 ಮದುವೆ ಮಾಡಿದ್ದೀನಿ. ಅದರಲ್ಲಿ 3,400 ಹಸು ಕೊಟ್ಟಿದ್ದೀನಿ. ಸರ್, ಈಗ ಚೇಳೂರು ತಾಲೂಕು ಮತ್ತು ಬಾಗೇಪಲ್ಲಿ ತಾಲೂಕಿಗೆ ಆಯುಷ್ಮಾನ್ ಆಸ್ಪತ್ರೆಗಳು ನಿಮ್ಮ ಒಂದು ಸರ್ಕಾರದಲ್ಲಿ ಆಯುಷ್ಮಾನಿಗೆ ತುಂಬ ಒತ್ತು ಕೊಡ್ತಾ ಇದೆ. ಸುಮಾರು ಕಡೆ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಯಾವುದೇ ಒಂದು ಕಷ್ಟ ಇಲ್ಲದೆ ಬೇಗ ಅದು ಸ್ಯಾಂಕ್ಷನ್ ಆಗುತ್ತೆ. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಇವರು DHO ಏನು ಮಾಡಿದ್ದಾರೆ, ತಮಗೊಂದು ಲೆಟ್ರ್ ಹಾಕಿದ್ದಾರೆ.
ಏನು ನಮ್ಮ ಬಾಗೇಪಲ್ಲಿ ತಾಲೂಕು ಮತ್ತು ಚೇಳೂರು ತಾಲೂಕುಗಳಿಗೆ ನೀವು ಭೂಮಿ ಕೊಟ್ಟರೆ, ಅಂದರೆ ಜಾಗ ಕೊಟ್ಟರೆ ನಾವು ಕಟ್ಟಡ ಕಟ್ಟೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ. ಅದ್ರ ಬಗ್ಗೆ ಏನು ಕ್ರಮ ಈಗ ತಗೊಂಡಿದ್ದೀರಿ ನಮ್ಮ ಸರ್? ತಹಸೀಲ್ ಬಿಡು ತಹಸೀಲ್ದಾರ್ ಹೇಳಿದ್ದೀನಿ, ಎಲ್ಲೆಲ್ಲ ಸರ್ಕಾರಿ ಆಸ್ಪತ್ರೆ ಅವಶ್ಯಕತೆ ಇದೆಯೋ ಸರ್ಕಾರಕ್ಕೆ ಗುರ್ತು ಮಾಡೋಕ್ಕೆ ಹೇಳಿದ್ದೀವಿ. ಅಲ್ಲ, ಆಯುಷ್ಮಾನ್ ಸರ್ಕಾರ ಆಸ್ಪತ್ರೆ ಬೇರೆ, ಇದು ಆಯುಷ್ಮಾನ್ ಬೇರೆ. ಇದು ಜಾಗ ಗುರ್ತು ಮಾಡೋಕ್ಕೆ ಹೇಳಿದ್ವಿ. ಮೊನ್ನೆ ನಮ್ಮ ಕಂದಾಯ ಮಂತ್ರಿಗಳು ಹೇಳಿದ್ದಾರೆ, ಇಂಥ ಯಾವುದೇ ಇದಾಗ್ತಿರ್ಬೋದು ಆಶ್ರಯಕ್ಕೂ ಇಮ್ಮಿಡಿಯೇಟಾಗಿ ಸರ್ಕಾರಿ ಜಾಗ ಕೊಡಬೇಕು ಅಂತ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ, ಇಮ್ಮಿಡಿಯೇಟಾಗಿ ಕೊಡ್ತೀವಿ. ನಾನು ನಿಮಗೆ ಇವತ್ತೇ ಮಾತು ಕೊಡ್ತೀನಿ, ಅದೇ ಸ್ಪ್ಯಾನ್ ಆಫ್ 1 ತಿಂಗಳಲ್ಲೇ ನಾವು ಎಲ್ಲೆಲ್ಲಿ ಜಾಗ ಬೇಕು, ಎಲ್ಲೆಲ್ಲಿ ಆಸ್ಪತ್ರೆ ಅವಶ್ಯಕತೆ ಇದೆ ಅಲ್ಲಿ ಜಾಗ ಕೊಡ್ತೀವಿ. ತಾವೇನಾದರೂ 1 ಎಕರೆ ಕೊಡೋಕ್ಕೆ ಸಿದ್ಧವಾಗಿದ್ದೀರಂತೆ? ಚೇಳೂರು ತಾಲೂಕಲ್ಲಿ ಯಥೇಚ್ಛವಾಗಿದೆ. ನಮ್ಮ ತಹಸೀಲ್ದಾರ್ ಅವರು ಸುಮಾರು, ಅವ್ರನ್ನ ಕೇಳ್ತೀನಿ ನಾನು. ಅಲ್ಲ ಈಗ ತಹಸೀಲ್ದಾರ್ ಇಲ್ಲೇ ಇದ್ದಾರೆ. ತಹಸೀಲ್ದಾರ್ ಇಲ್ಲೇ ಇದ್ದಾರೆ, ಹಾಂ. ಬಟ್ ಅವಶ್ಯಕತೆ ಇರೋದು ಆಯುಷ್ಮಾನ್ ಡಿಪಾರ್ಟ್ಮೆಂಟ್ ಅವರು. ಇಲ್ಲ, ಅದು ಲೆಟ್ರ್ ಕೊಟ್ಟಿದ್ದಾರೆ ಸರ್. ಅಲ್ಲ, 1 ಎಕರೆ ನನಗೆ ಗೊತ್ತಿದ ಮಟ್ಟಿಗೆ ಅವಶ್ಯಕತೆ ಇರಲ್ಲ. ಅಲ್ಲ, ಅರ್ಧ ಎಕರೆ ಆದರೂ ಕೊಟ್ಟರೆ, ಒಂದು ಅರ್ಧ ಎಕರೆ ಅವ್ರ ಫೀಸಿಬಿಲಿಟಿ ಇದೆ ಸರ್. ಅದು ಒಳ್ಳೆ ಸುಮಾರು ಒಂದು 10 ಡಾಕ್ಟರ್ಸ್ ಬರ್ತಾರೆ ಸರ್ ಎಲ್ಲದಕ್ಕೂ. ಅದಕ್ಕೆ ವಿಚಾರ ಸಾಕು ನನಗೆ ಅನಿಸ್ತಾ ಇದೆ. ಅರ್ಧ ಎಕರೆ ತನಕ ನಾವು ನಮ್ಮ ಚೇಳೂರು ತಹಸೀಲ್ದಾರು, ಬಾಗೇಪಲ್ಲಿ ತಹಸೀಲ್ದಾರು, ಗುಲ್ಬರ್ಗ ತಹಸೀಲ್ದಾರು 3 ಜನ ಇಲ್ಲೇ ಇದ್ದಾರೆ. ಈಗ ಏನಿದೆ ಅದನ್ನು ಕೊಡ್ತೀವಿ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು